ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಚೇತು ಅಡುಗೆ ಮನೆ. ಇವತ್ತು ನಾನು ಸೋರೆಕಾಯಿ ರೆಸಿಪಿ ಮಾಡ್ತಾಯಿದ್ದೀನಿ. ಸ್ವೀಟ್ ರೆಸಿಪಿ, ಇದು ತುಂಬಾ ಹೆಲ್ದಿಯಾಗಿರುತ್ತೆ, ಟೇಸ್ಟಾಗಿ ಆಗುತ್ತೆ. ಸೋರೆಕಾಯಿ ಪಲ್ಯ ಮಾಡೋದಕ್ಕಿಂತ ಈ ಥರ ಪಲ್ಯನೂ ತುಂಬ ಚೆನ್ನಾಗಾಗುತ್ತೆ, ಆದರೆ ಮಕ್ಕಳೆಲ್ಲ ತಿನ್ನೋದಿಲ್ಲಲ್ಲ. ಈ ಥರ ಸೋರೆಕಾಯಿಯನ್ನು ಸಣ್ಣ ಸಣ್ಣದಾಗಿ ಹಚ್ಕೊಳ್ಬೇಕು. ಆಮೇಲೆ ನೆಲಕಡಲೆಯನ್ನು ಹುರಿದಿಟ್ಕೊಂಡಿದ್ದೀನಿ. ನೆಲಕಡಲೆ ಪೌಡರ್ ಮಾಡ್ಕೊಳ್ಬೇಕು. ಸೋರೆಕಾಯಿನೂ ಅಷ್ಟೇ ಪೇಸ್ಟ್ ಥರ ಮಾಡ್ಕೊಳ್ಬೇಕು ಮಿಕ್ಸಿಯಲ್ಲಿ. ಆಮೇಲೆ ಅಕ್ಕಿ ನೆನೆಸಿಟ್ಟಿದೆ ನಾನು, ಸ್ವಲ್ಪನೇ ಸ್ವಲ್ಪ ಜಾಸ್ತಿ ಅಲ್ಲ, ಅದನ್ನು ಅಷ್ಟೇ ಮಿಕ್ಸಿ ಈ ಥರ ರುಬ್ಕೊಳ್ಳಿ. ಆಮೇಲೆ ತೆಂಗಿನಕಾಯಿ ತುರಿದು ಹಾಲು ತೆಗಿಬೇಕು. ನಾನು ಸ್ವಲ್ಪನೇ ಮಾಡ್ತಿರೋದು, ಜಾಸ್ತಿ ಏನು ಮಾಡ್ತಿರೋ, ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ಹಾಲು ತೆಗಿತಾ ಇದ್ದೀನಿ. ಮಿಕ್ಸಿಯಲ್ಲಿ ರುಬ್ಬಿಟ್ಟು ಸೋಸ್ಕೊಂಡ್ರೆ ಆಯಿತು. ಹಾಲು, ತೆಂಗಿನಕಾಯಿ ಹಾಲು ಹಾಕಿದ್ರಿಂದ ತುಂಬ ಟೇಸ್ಟಾಗಿ ರುಚಿಯಾಗಿ ಬರುತ್ತೆ. ಇಷ್ಟು ಬಂತು ನೋಡಿ ಹಾಲು. ಆಮೇಲೆ ಬೆಲ್ಲವನ್ನು ಜಜ್ಜಿ ಪುಡಿ ಮಾಡ್ಕೊಳ್ಬೇಕು. ಆಮೇಲೆ ಒಂದು ಸಣ್ಣ ಪಾತ್ರೆ ಇಟ್ಕೊಂಡಿದ್ದೀನಿ, ಅದಕ್ಕೆ ಬಟರ್ ಹಾಕ್ಕೊಳ್ತಾ ಇದ್ದೀನಿ. ಬಟರ್ ಅಂದರೆ ಬೆಣ್ಣೆ ಹೇಳ್ತಾರಲ್ಲ, ಅದು ಒಂದು ಪೀಸ್ ಹಾಕ್ಕೊಳ್ತಾ ಇದ್ದೀನಿ. ಅದು ಕರಗಿದ ಮೇಲೆ ಸೋರೆಕಾಯಿ ಪೇಸ್ಟ್ ಇದೆಯಲ್ಲ ಮಿಕ್ಸಿ ಮಾಡ್ಕೊಂಡಿದ್ದು, ಅದು ನಾನು ಹಾಕ್ಕೊಂಡೆ. ಆಮೇಲೆ ಅದು ಚೆನ್ನಾಗಿ ಹಸಿ ವಾಸನೆ ಹೋಗುವವರೆಗೂ ಹುರ್ಕೊಳ್ಬೇಕು. ಅದೊಂದು ಕುದಿ ಬರುತ್ತಲ್ವ, ಅಲ್ಲಿವರೆಗೆ ಕಾಯಬೇಕು. ಆಮೇಲೆ ಅಕ್ಕಿ ಮಿಕ್ಸಿ ಮಾಡ್ಕೊಂಡಿದ್ದೆ ನೋಡಿ, ರುಬ್ಕೊಂಡಿದ್ದೆ, ಅದನ್ನು ಹಾಕ್ಕೊಳ್ಬೇಕು. ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಫಸ್ಟಿಗೆ ಅಕ್ಕಿ ಹಾಕ್ಕೊಳ್ಬೇಕು, ಯಾಕಂದರೆ ಅದು ಸ್ವಲ್ಪ ಜರಿದ್ರೆ ಅದು ಸೋರೆಕಾಯಿ ಪೇಸ್ಟ್ ಜೊತೆ ಬೇಯುತ್ತೆ ಅದು ಕೂಡ. ಆಮೇಲೆ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲ ನಿಮ್ಮ ಸಿಹಿ ಅನುಗುಣವಾಗಿ ಹಾಕ್ಕೊಳ್ಳಿ. ನಾನು ಆಮೇಲೆ ನೆಲಕಡಲೆ ಹುರಿಬೇಕಾದ್ರೆ ಅದ್ರ ಜೊತೆ ಏಲಕ್ಕಿ ಮತ್ತು ಲವಂಗನ ಹಾಕ್ಕೊಂಡಿದ್ದೆ ಫ್ಲೇವರಿಗೆ ಅಂತೇಳಿ. ನೋಡಿ, ಈ ಥರ ಬೆಲ್ಲ ಎಲ್ಲ ಕರಗಿದ ಮೇಲೆ ಇದು ಹಾಕ್ಕೊಂಡೆ ನಾನು. ನೆಲಕಡಲೆ ಬೀಜ ಇದೆಯಲ್ಲ, ನೆಲಕಡಲೆ, ಏಲಕ್ಕಿ, ಲವಂಗ ಹುರಿದಿಟ್ಕೊಂಡಿದ್ದೆ ಪೌಡರ್ ಮಾಡಿ, ಅದನ್ನು ಹಾಕ್ಕೊಂಡೆ. ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದೊಂಥರ ಡಿಫ್ರೆಂಟಾಗಿ ಟೇಸ್ಟು ಚೆನ್ನಾಗಿರುತ್ತೆ. ನೆಲಕಡಲೆ ಹಾಕಿರೋದ್ರಿಂದ ತುಂಬಾ ಟೇಸ್ಟಾಗಿ ಆಗುತ್ತೆ. ಮಕ್ಕಳಿಗೆ ಅಷ್ಟು ತುಂಬ ಇಷ್ಟ ಆಗುತ್ತೆ. ಬರೀ ಸೋರೆಕಾಯಿ ಪಲ್ಯ ಮಾಡಿದರೆ ತಿನ್ನಲಿಕ್ಕೆ ಕೇಳಲ್ಲ ಮಕ್ಕಳು. ಆಮೇಲೆ ತೆಂಗಿನಕಾಯಿ ಹಾಲು ಹಾಕ್ಕೊಳ್ಳಿ ಕೊನೆಯದಾಗಿ. ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೊಳ್ಬೇಕು. ಈ ಥರ ನೋಡಿ, ನಾನು ತೆಳ್ಳಗೆ ಮಾಡ್ಕೊಳ್ಳಿಕ್ಕೆ ಹೋಗಿಲ್ಲ. ಆಮೇಲೆ ಮತ್ತೆ ಲಾಸ್ಟಿಗೆ ಇದು ಹಾಕ್ಕೊಂಡೆ, ಬಟರ್ ಹಾಕ್ಕೊಂಡೆ ಒಂದು ಪೀಸ್. ಈ ಥರ ನೋಡಿ, ತುಂಬ ತೆಳ್ಳಗೆ ನಾನು ಮಾಡ್ಕೊಂಡಿಲ್ಲ, ಗಟ್ಟಿಯಾಗಿ ಮಾಡಿಕೊಂಡೆ. ಓಕೆ ಫ್ರೆಂಡ್ಸ್, ಹೀಗೆ ಒಳ್ಳೆ ಆರೋಗ್ಯಕರ ರೆಸಿಪಿಯೊಂದಿಗೆ ಬರ್ತೀನಿ. ಓಕೆ, ಬಾಯ್, ಟೇಕ್ ಕೇರ್.